ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು 2022ರ ಮಾನಸಿಕ ಸಾಮರ್ಥ್ಯ ವಿಭಾಗ 1ರಲ್ಲಿ ಬರ್ತಕ್ಕಂತಹ ಈ ಒಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ, ಇಲ್ಲಿ ಭಿನ್ನವಾಗಿರುವ ಆಕೃತಿಗಳನ್ನು ನಾವು ಕಂಡುಹಿಡಿಯಬೇಕು. ಈ 4ರಲ್ಲಿ ಭಿನ್ನವಾಗಿರುವ ಆಕೃತಿ ಯಾವುದು ಎಂಬುದನ್ನು ನಾವು ಗುರುತಿಸೋಣ. ಈಗ ನೋಡಿ, 1ನೇದರಲ್ಲಿ ಇಲ್ಲಿ 4 ಬಾಕ್ಸ್ ಇದ್ದಾವೆ, ಇಲ್ಲೂ ಕೂಡ 4 ಬಾಕ್ಸ್ ಇದ್ದಾವೆ, ಇಲ್ಲೂ ಕೂಡ 4 ಬಾಕ್ಸ್ ಇದ್ದಾವೆ. ಇಲ್ಲಿ ಮಾತ್ರ ತ್ರಿಭುಜದಲ್ಲಿ 3 ಬಾಕ್ಸ್ ಮಾತ್ರ ಇದ್ದಾವೆ. ಹಾಗಾಗಿ ಇದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಈ ಗುಂಪಿನಲ್ಲಿ ಡಿ ಆನ್ಸರ್ ಸರಿಯಾಗಿದೆ. ಇದನ್ನು ನಾವು ಆಯ್ಕೆ ಮಾಡಿ ತೆಗಿಬೇಕು. ನಂತರ ನೋಡಿ, 2ನೇದರಲ್ಲಿ ಈ ರೀತಿಯಾಗಿ ಚುಕ್ಕಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ 4 ನೋಡಿದಾಗ ನೋಡಿ, ಇದು ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲವೂ ಒಂದು ಗೋಡೆಗೆ ಹೊಂದ್ಕೊಂಡಿದ್ರೆ ಇದು ಮಾತ್ರ ಬೇರೆ ಥರನೇ ಇದೆ. ಹಾಗಾಗಿ ಇದನ್ನು ತೆಗಿಬೇಕು. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ 2ನೇದಕ್ಕೆ. ನಂತರ 3ನೇದು ನೋಡಿ, ಈ 4 ಗಮನಿಸಿದಾಗ ಇವುಗಳನ್ನು ಬಾಲಗಳು ನೋಡಿ, ಇಲ್ಲಿ ಬಾಲ ಸಣ್ಣದಾಗಿದೆ, ಇಲ್ಲೂ ಕೂಡ ಬಾಲ ಸಣ್ಣದಾಗಿದೆ, ಇಲ್ಲಿ ಬಾಲ ದೊಡ್ಡದಾಗಿದೆ, ಇಲ್ಲೂ ಕೂಡ ಬಾಲ ಸಣ್ಣದಾಗಿದೆ. ಇದಕ್ಕೆ ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಾವೆಲ್ಲವನ್ನು ಗಮನಿಸಬೇಕಿಲ್ಲಿ. ನೋಡಿ, ಬಾಣದ ಗುರುತು ಎರಡಕ್ಕೂ ಸೇಮ್ ಇದೆ. ಹಾಗೆ ರೇಖೆಗಳು ಕೂಡ 4 ರೇಖೆ ಇದ್ದಾವೆ. ಆದರೆ ಬಾಲದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮತ್ತು ಇಲ್ಲಿ ಸಣ್ಣದಾಗಿದೆ, ಇಲ್ಲಿ ಮಾತ್ರ ಬಾಲ ದೊಡ್ಡದಾಗಿದೆ. ಹಾಗಾಗಿ ಇದನ್ನು ತೆಗಿಬೇಕು. ನಂತರ ನೋಡಿ, 4ನೇ ಲೆಕ್ಕ ನೋಡಿ, ಈ ಚೌಕದಲ್ಲಿ 4 ಗುಣಾಕಾರ ಚಿಹ್ನೆ ಇದ್ದಾವೆ. ಇದರಲ್ಲಿ 5 ಇದ್ದಾವೆ, ಇದರಲ್ಲಿ 4 ಇದ್ದಾವೆ, ಇದರಲ್ಲಿ ಕೂಡ 4 ಇದ್ದಾವೆ. ಹಾಗಾಗಿ ನಾವು ಅದನ್ನು ಬಿ ಆನ್ಸರನ್ನು ತೆಗಿಬೇಕು. 4ನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ನಂತರ ನೋಡಿ, ಈ ಭಾಗ 2ರಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿದೆ ನೋಡಿ, ಇಲ್ಲಿ ಉತ್ತರ ರೂಪದ ಆಕೃತಿಗಳಲ್ಲಿ ಯಾವ ಒಂದು ಆಕೃತಿ ಸಂಪೂರ್ಣವಾಗಿ ಪ್ರಶ್ನೆ ರೂಪದ ಆಕೃತಿ ಆಗಿದೆಯೋ ಅದನ್ನು ಆಯ್ಕೆ ಮಾಡಿರಿ ಮತ್ತು ನಿಮ್ಮ ಉತ್ತರವನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಈ ಒಂದು ಆಕೃತಿ ಎಲ್ಲಿ ಬರ್ತದೆ ಅಂತ ಕಂಡುಹಿಡಿಬೇಕು ನಾವು. ಈ ಒಂದು ಆಕೃತಿ 4ರಲ್ಲೂ ಅದು ಅಡಗಿದೆ. ಅದು ಎಲ್ಲಿದೆ ಅಂತ ನಾವು ಕಂಡುಹಿಡಿಬೇಕು. ಈಗ ನೋಡಿ, ಇಲ್ಲಿ ನೋಡಿ, ಇದು ನೋಡ್ತಾ ಹೋದಾಗ ನಮಗೆ ನೋಡಿ, ಇದು ಬರಲ್ಲ, ಇದು ಬರಲ್ಲ. ಇವೆರಡರಲ್ಲಿ ಸ್ವಲ್ಪ ಹೋಲಿಕೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಗೆರೆಗಳು 1, 2, 3 ಇದೆ, ಇಲ್ಲಿ 2 ಗೆರೆ ಮಾತ್ರ ಇದ್ದಾವೆ. ನೋಡಿ, ಇದು 5ನೇದಕ್ಕೆ ಬಿ ಸರಿಯಾಗತ್ತೆ. ನೋಡಿ, 2 ಹೋಲಿಕೆ ಸೇಮ್ ಇದೆ. ನೋಡಿ, 2 ಹೋಲಿಕೆ ಸೇಮ್ ಇದೆ. ಹಾಗಾಗಿ ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, 6ನೇ ನೋಡಿ, ಈಗ ಇದು ನೋಡಿ, ಇದಕ್ಕೆ ನೋಡಿ, ಈ ಎ ಹೋಲಿಕೆ ಬರ್ತೈತೆ, ಬಿ ಹೋಲಿಕೆ ಬರಲ್ಲ. ಇದು ಕೊಕ್ಕೆ ಈ ಕಡೆ ಹೋಗಿದೆ. ಇದು ನೋಡಿ, ಇದು ಈ ಥರ ಕೊಕ್ಕೆ ಥರ ಇಲ್ಲ. ಇಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡಿ, ಎ ಸೇಮ್ ಇದೆ. ಇದು ಯಾವ ಚಿತ್ರ ಇದೆಯೋ ಎನಲ್ಲಿ ಅದೇ ಥರ ಇದೆ. ಹಾಗಾಗಿ ಇದಕ್ಕೆ ಆನ್ಸರ್ ಎ ಕರೆಕ್ಟ್ ಆಗುತ್ತೆ. ನಂತರ ನೋಡಿ, 7ನೇದು ನೋಡಿ, 7ನೇದಕ್ಕೆ ಸೇಮ್ ನೋಡಿ, ಯಾವ್ದು ಬರುತ್ತೆ ನೋಡಿ, ಎ ಬರ್ತದ. ನೋಡಿ, ಎ ಸೇಮ್ ಇದೆ, ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಬಿನಲ್ಲಿ ವ್ಯತ್ಯಾಸ ಇದೆ. ನೋಡಿ, ಬಿನಲ್ಲಿ ಏನು ವ್ಯತ್ಯಾಸ ಇದೆ, ಈ ಕೊಕ್ಕೆ ಈ ಥರ ಮೇಲಾಗಿದೆ, ಇಲ್ಲಿ ಕೆಳಗಾಗಿದೆ. ನೋಡಿ, ಇದು ಸಮ ಇದೆ, ಇದು ಹಿಂಗೆ ಉಲ್ಟಾ ಇದೆ. ಇದರಲ್ಲಿ ಆ ಥರ ಇಲ್ಲೇ ಇಲ್ಲ ಚಿಹ್ನೆಯಲ್ಲಿ. ಹಾಗಾಗಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, 8ನೇದು ಇದೇ ಥರ ಯಾವುದಿದೆ ಚಿತ್ರ, ಇಲ್ಲಿ 1, 2, 4 ನೋಡಿ, 1, 2, 4 ಇದೆ, 1, 2, 4 ಇದೆ, 3, 5, 8 ನೋಡಿ, 3, 5, 8, 6, 7, 9 6, 7, 9 ಸರಿ ಇದೆ. ಡಿ ಆನ್ಸರ್ ಇದಕ್ಕೆ ಕರೆಕ್ಟ್ ಆಗುತ್ತೆ. 8ನೇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ, ಇಲ್ಲಿ ಬಿಟ್ಟು ಹೋಗಿರುವ ಒಂದು ಆಕೃತಿನ ನಾವು ಕಂಡುಹಿಡಿಬೇಕು. ಇವಾಗ ಈ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಆಕೃತಿ ಯಾವುದು ಅಂತೇಳಿ ನಾವು ಕಂಡುಹಿಡಿಬೇಕು. ಇವಾಗ ನೋಡಿ, ನಾವು ಗುರುತು ಮಾಡ್ತಾ ಹೋಗೋಣ. ನೋಡಿ, ಇದು ಕೂಡ ಬರಲ್ಲ. ನೋಡಿ, 1, 2 ಇಲ್ಲಿ 2 ಇದೆ.
ಮತ್ತು ಈ ರೀತಿ ಆಕೃತಿ ಇದೆ. ಇದು ನೋಡಿ, ಇದು ಬರಲ್ಲ, ಇದು ಬರಲ್ಲ. ಇವು ಆ ಕಡೆ ಭಾಗದಲ್ಲಿ ಹೋಗಿದ್ದಾವೆ, ಮುಖ ಆ ಕಡೆ ಮಾಡಿದ್ದಾವೆ. ಇದು ಬಟ್ ಇದು ಕೂಡ ಉಲ್ಟಾ ಆಗಿದೆ. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ 10ನೇದು. ನಾವು 10ನೇದು ಗಮನಿಸ್ತಾ ಹೋದಾಗ ಇದಕ್ಕೆ ರೈಟ್ ಆನ್ಸರ್ ನೋಡಿ ಎ ಕರೆಕ್ಟ್ ಆಗುತ್ತೆ. ನೋಡಿ ಈ ಥರ ಎ ಕರೆಕ್ಟ್ ಆಗುತ್ತೆ. ಬಿ ಇಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ, ಇದರಲ್ಲಿ ಇಲ್ಲ. ಇದರಲ್ಲೂ ಕೂಡ ಇದು ದಿಕ್ಕನ್ನು ಬದಲಾಯಿಸಿದೆ, ಇದು ಕೂಡ ದಿಕ್ಕು ಬದಲಾಯಿಸಿದೆ. ಈ ಒಂದು ಆಕೃತಿ ಇದಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಹಾಗಾಗಿ 10ನೇದಕ್ಕೆ ಎ ಆನ್ಸರನ್ನು ನಾವು ಟಿಕ್ ಮಾಡಬೇಕಾಗತ್ತೆ. ನಂತರ ನೋಡಿ 11ನೇದಕ್ಕೆ ನೋಡಿ, ಇದರಲ್ಲಿ ಇದು ಕೂಡ ಎ ಕರೆಕ್ಟ್ ಆಗುತ್ತೆ. ಇದಕ್ಕೆ ನೋಡಿ ಎ ಇದಕ್ಕೆ ಕರೆಕ್ಟ್ ಆಗುತ್ತೆ. ಬಿ ಸ್ವಲ್ಪ ಕ್ರಾಸ್ ಆಗಿದೆ, ಇದು ಕೂಡ ಬರಲ್ಲ, ಇದು ಕೂಡ ಬರಲ್ಲ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗಿದೆ. ನಂತರ ನೋಡಿ 12ನೇದಕ್ಕೆ ಯಾವುದಾಗತ್ತೆ ನೋಡಿ, ಇದು ಆಗುತ್ತಾ 1 2 3 ಬಟ್ ಇದು ಕೆಳಗಿದೆ. ಗೆರೆ ಮೇಲೆ ಬರಬೇಕಿದು. ನೋಡಿ ಇದು ಇಲ್ಲಿ ನೋಡಿ, ಗೆರೆ ಮೇಲೆ ಬರ್ತದೆ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಅಂದರೆ ಗೆರೆ ಮೇಲೆ ಒಂದು ವೃತ್ತ ಇರಬೇಕು. ಇದು ಬರುತ್ತೆ, ಬಟ್ ಇದು ದಿಕ್ಕನ್ನು ಬದಲಾಯಿಸಿದೆ. ಇದು ಕೂಡ ಎರಡು ವೃತ್ತ ಇದು ಬರಲ್ಲ. ಇದು ಕೂಡ 3 ಇಲ್ಲಿ ಗೆರೆಯಿಂದ ಹೊರಗಡೆ ಬಂದಿದೆ ವೃತ್ತ, ಹಾಗಾಗಿ ಇದು ಕೂಡ ಬರಲ್ಲ. ಇದೇನೆಂದರೆ ಒಂದು ಗೆರೆ ಮೊದಲು ಬರಬೇಕಿಲ್ಲ. ನೋಡಿ ಇಲ್ಲಿ ಬಂದಿದೆ ನೋಡಿ, ಗೆರೆ ನಂತರ ವೃತ್ತ ಒಳಗಿದೆ, ಇದು ಬರ್ತದೆ ಆನ್ಸರ್. 12ನೇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲೆಕ್ಕಗಳನ್ನು ಹಾಗೂ ಶಾರ್ಟ್ಕಟ್ ಮೆಥಡನ್ನು ಇಲ್ಲಿ ಹೆಚ್ಚಾಗಿ ಹೇಳ್ಕೊಡಲಾಗಿದೆ. ಹಾಗಾಗಿ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಯಾವುದೇ ಕ್ವಶನ್ಸ್ ಗೊತ್ತಾಗಿಲ್ಲ ಅಂದರೆ ಅದನ್ನು ಕಮೆಂಟ್ಸಲ್ಲಿ ಪ್ರಶ್ನೆಯನ್ನು ಹಾಕಿ ನಾವು ಇದಕ್ಕೆ ಉತ್ತರವನ್ನು ಸೆಂಡ್ ಮಾಡ್ತೀವಿ. ನಂತರ ನೋಡಿ, ಇಲ್ಲಿ ಮುಂದುವರೆದ ಆಕೃತಿ ಯಾವುದಂತ ಕಂಡುಹಿಡಿಯಬೇಕು. ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾದ ಹೊಂದಿಕೆಯಾಗಿ ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದು, ಅದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಶ್ರೇಣಿಯನ್ನು ಇಲ್ಲಿ ಪೂರ್ಣಗೊಳಿಸಬೇಕು. ನೋಡಿ ಈ ಥರ ಇದು ಶುರುವಾಗ್ತಾ ಹೋಗುತ್ತೆ. ಕೊನೆಯಲ್ಲಿ ಯಾವುದು ಒಂದು ಚಿತ್ರ ಬರುತ್ತೆ ಎಂಬುದನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದು ನಾವು ಅದನ್ನು ಆಯ್ಕೆ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ 13ನೇದಕ್ಕೆ ಈ ರೀತಿ ಒಂದು ಬಾಕ್ಸ್ ಇದೆ, ಇಲ್ಲಿ ಕೆಳಗಡೆ 3 ಬಾಕ್ಸ್ ಬಂದಿದೆ, ಮತ್ತು ಈ ರೀತಿ ಬಾಕ್ಸು, ಕೆಳಗಡೆ 3 ಬಾಕ್ಸು ಮತ್ತು 2. ನಂತರ ಏನಾಗುತ್ತೆ, ಇದು 1 ಆಗುತ್ತೆ. ಇದಕ್ಕೆ ಆನ್ಸರ್ ಎ ಕರೆಕ್ಟ್ ಆಗುತ್ತೆ. ಇದಕ್ಕೆ ಆನ್ಸರ್ ಎ ಸರಿ ಆಗುತ್ತೆ. ನಂತರ ನೋಡಿ 14ನೇದು. ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಈ ಥರ ಇದೆ ಚಿಹ್ನೆ ಫಸ್ಟು. ಆಮೇಲೆ ಏನಾಗಿದೆ, ಇದು ಇಲ್ಲಿ ಬಂದಿದೆ. ನಂತರ ಈ ಥರ ಇದು ಈ ಕಡೆ ಹೋಗಿದೆ. ನೋಡಿ ಇದು ಇಲ್ಲಿ ಬಂದಿದೆ, ಇದು ಇಲ್ಲಿ ಬಂದಿದೆ. ನಂತರ ನೋಡಿ ಇದು ಇಲ್ಲಿ ನಂತರ ಮತ್ತೆ ವೃತ್ತ, ನಂತರ ಇದು ಇಲ್ಲಿ ಬಂದಿದೆ. ನೋಡಿ ಹಿಂಗೆ ರೊಟೇಷನ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಅದು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ಗಮನಿಸಿ ನೋಡ್ಬೇಕು ನೀವು. ಇದು ರೊಟೇಷನ್ ಆಗ್ತಾ ಹೋಗಿದೆ, ಇದು ಹಿಂಗೆ ರೊಟೇಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಸರಿ, ಇವಾಗ ನೋಡಿ ಇದು ಈ ಬಾವುಟ ಎಲ್ಲಾಗಿದೆ. ಈಗ ಫಸ್ಟು ಇಲ್ಲಿ ಬಂದಿದೆ, ನಂತರ ಈ ಬಾವುಟ ಇಲ್ಲಿಂದ ಇಲ್ಲಿ ಹೋಗಿದೆ, ಅದು ಹಿಂದಕ್ಕೆ ಹೋಗಿದೆ. ಇಲ್ಲಿದ್ದು ಬಾವುಟ ಇನ್ನು ಮುಂದಕ್ಕೆ ಹೋಗಿದೆ. ನಂತರ ಗುಂಡು ಇಲ್ಲಿ ಬಂದಿದ್ದಾವೆ. ಇದು ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಈ ಬಾವುಟ ಇಲ್ಲಿಗೆ ಬರುತ್ತೆ, ಈ ಒಂದು ಗುಂಡು ಇಲ್ಲಿಗೆ ಹೋಗಿದೆ, ಈ ಗುಂಡು ಇಲ್ಲಿಗೆ ಬಂದಿದೆ, ಈ ಬಾವುಟ ಇಲ್ಲಿಗೆ ಹೋಗಿದೆ. ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. 15ಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗಿದೆ. ನಂತರ ನೋಡಿ 16ನೇದಕ್ಕೆ ಇದು ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕ. ನೋಡಿ ಈ ಥರ ಇದ್ದದ್ದು ಚಿಹ್ನೆ ಈ ಥರ ಆಗಿದೆ, ಈ ಥರದ್ದು ಈ ಥರ ಆಗಿದೆ. ನಂತರ ಏನಾಗುತ್ತದು ಈ ಥರ ಆಗುತ್ತೆ. ನೋಡಿ ಈ ಥರ ಆಗುತ್ತೆ. ಬಿ, ಇದಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ಇದು ಆಗಲ್ಲ, ಯಾಕೆಂದರೆ ಇಲ್ಲಿ ಡಾಟ್ ಇಟ್ಟಿಲ್ಲ. ಇಲ್ಲಿ ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದಕ್ಕೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈಗ ನೋಡಿ ಈ ಚಿತ್ರ ಈ ಥರ ಆದರೆ
ಈ ಚಿತ್ರ ಯಾವ ಥರ ಆಗುತ್ತೆ ಎಂಬ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಭಾಳ ಈಸಿ ಇರ್ತಕ್ಕಂಥ ಲೆಕ್ಕ ಇದು ನೋಡಿ. ಇದು ಯಾವ ರೀತಿ ಆಗಬೇಕು, ಇವಾಗ ಈ ಥರ ಬರಬೇಕು ನೋಡಿ. ಈ ಥರ ಆಗಿದೆ ನೋಡಿ. ಇಲ್ಲಿ ಡಿನಲ್ಲಿ ಇಲ್ಲೂ ಕೂಡ ಆಗಿಲ್ಲ, ಒಂದು ಕಾಲು ಮುರ್ಕೊಂಡೋಗಿದೆ ಇಲ್ಲಿ ನೋಡಿ. ಇದು ಶೇಪ್ ಇಲ್ಲ, ಇಲ್ಲಿ ಚೇಂಜ್ ಆಗಿದೆ ಇಲ್ಲಿ. ಇದು ಕೂಡ ಇಲ್ಲಿ ಶೇಪ್ ಕೆಳಗಡೆ ಚೇಂಜ್ ಆಗಿದೆ ನೋಡಿ. ಈ ಶೇಪ್ ಇದು ಶೇಪ್ ಚೆನ್ನಾಗಿ ಕರೆಕ್ಟ್ ಆಗುತ್ತೆ ಆನ್ಸರ್. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. 17ಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ನೋಡಿ, ಈ ಥರ ಶೇಪು ಈ ಥರ ಆಗಿದೆ. ಈ ಥರ ಶೇಪು ಯಾವ ಥರ ಆಗಬೇಕು ಅಂದರೆ ನೋಡಿ, ಇದು ಎಲ್ಲವೂ ಹೋಲಿಕೆ ಬರ್ತದೆ ನೋಡಿ. ಇದು ಕಡ್ಡಿ ಥರ ಇದೆ, ಇದು ಬರಲ್ಲ. ಇದು ಹೋಲಿಕೆ ಬರುತ್ತೆ, ಯಾಕೆಂದರೆ ಹೇಳ್ತೀನಿ ನೋಡಿ. ಇಲ್ಲಿ ಪ್ಲಸ್ಸನ್ನು ಕೊಟ್ಬಿಟ್ಟು ಇದು ಎಲ್ಲವೂ ಯಾವುದೇ ರೀತಿ ಗ್ಯಾಪ್ ಇಲ್ಲ. ಇಲ್ಲಿ ಈ ಥರ ಕ್ಲೋಸ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಓಪನ್ ಟೈಪ್ ಕೊಟ್ಟಿದ್ದಾರೆ, ಇದು ಬರಲ್ಲ. ನಡುವೆ ಗೆರೆ ಇದೆ, ಬರಲ್ಲ. ಇದು ಕ್ಲೋಸ್ ಟೈಪಿಗೆ ಕೊಟ್ಟಿದ್ದಾರೆ, ಇದು ಬರುತ್ತೆ. ಇದಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ ನೋಡಿ. 19ಕ್ಕೆ ಇದು ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಲೆಕ್ಕ ನೋಡಿ. ಈ ತ್ರಿಭುಜದೊಳಗೆ ವೃತ್ತ ಬಂದಿದೆ, ನಂತರ ವೃತ್ತದೊಳಗೆ ತ್ರಿಭುಜ ಬಂದುಬಿಟ್ಟು ಗೆರೆಗಳು ಬಂದಿದ್ದಾವೆ. ಇಲ್ಲಿ ನೋಡಿ, ಚೌಕದೊಳಗೆ ತ್ರಿಭುಜ ಉಲ್ಟಾ ಬಂದಿದೆ ಹಿಂಗೆ. ಈಗ ಉಲ್ಟಾ ಇರೋ ತ್ರಿಭುಜದಲ್ಲಿ ಈ ಥರ ನೋಡಿ, ಈ ಥರ ಚೌಕ ಇಲ್ಲಿದೆ ನೋಡ. ಉಲ್ಟಾ ಇರೋ ತ್ರಿಭುಜದಲ್ಲಿ ಒಳಗಡೆ ಚೌಕ ಬರಬೇಕು ಮತ್ತು ಗೆರೆಗಳನ್ನ ಎಳೆದಿರ್ಬೇಕು ಇವಾಗ. ಇದಕ್ಕೆ ಆನ್ಸರ್ ಎ ಕರೆಕ್ಟ್ ಆಗುತ್ತೆ ನೋಡಿ. ಇವು ತುಂಬ ಸುಲಭವಾಗಿರ್ತವೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ 100ಕ್ಕೆ 100 ಆನ್ಸರ್ ಬರ್ತದೆ. ನಂತರ ನೋಡಿ, 20ನೇ ಕ್ವಶನ್ನು ನೋಡಿ. ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದು ನೋಡಿ. ಈ ಥರ ಚಿಹ್ನೆ ಇತ್ತು ಮೊದಲು, ಈ ಥರ ಆಗಿದೆ. ಈ ಥರ ಇದ್ದದ್ದು ಯಾವ ರೀತಿ ಆಗುತ್ತೆ, ಸಿಂಪಲ್. ಇದಕ್ಕೆ 3 ಚೌಕಕ್ಕೆ 4 ಚಿಹ್ನೆ ಕೊಟ್ಟಿದ್ದಾರೆ ಒಳಗಡೆ, ಈ ತ್ರಿಭುಜಕ್ಕೆ 3 ಚಿಹ್ನೆ. ಇದಕ್ಕೆ ಆನ್ಸರ್ ಬಿ ಕರೆಕ್ಟ್ ಆಗುತ್ತೆ. ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲಲ್ಲಿ ಲೆಕ್ಕಗಳನ್ನು ತುಂಬ ಸರಳವಾಗಿ ಕಡಿಮೆ ಅವಧಿಯಲ್ಲಿ ಹೇಳಿಕೊಡಲಾಗ್ತಿದೆ. ಈ ಒಂದು ಚಾನಲನ್ನು ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.